ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ವೆಲ್. ಇವತ್ತಿನ ವ್ಲಾಗ್ ಬಂದು ಮುನ್ನಾರ್ ಟ್ರಿಪ್ ಬಗ್ಗೆ ಇರುತ್ತೆ. ಈ ಟ್ರಿಪ್ ಆ್ಯಕ್ಚುಲಿ ತುಂಬ ಇಂಪ್ರಾಂಪ್ಟು ಟ್ರಿಪ್ ಅಂತಲೇ ಹೇಳ್ಬೋದು. ಜಸ್ಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್ ಎಲ್ಲ ಹೋಗೋಣ ಮುನ್ನಾರ್ಗೆ ಅಂತ ಡಿಸೈಡ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ ಮುನ್ನಾರ್ಗೆ ಡೈರೆಕ್ಟ್ ಬಸ್ ಇರಲಿಲ್ಲ ಅಂತ ನಾವು ಬ್ಯಾಂಗ್ಳೂರ್ ಟು ಥೇಣಿ ಒಂದು ಸ್ಲೀಪರ್ ಬಸ್ ಬುಕ್ ಮಾಡ್ಕೊಂಡ್ವಿ. ಅರೌಂಡ್ 9 PM ಬ್ಯಾಂಗ್ಳೂರಿಂದ ಹೊರಟ್ವಿ. ಅರೌಂಡ್ 6 AM ಥೇಣಿ ರೀಚ್ ಆದ್ವಿ. ಥೇಣಿಯಿಂದ ಟ್ರಾವೆಲ್ ಏಜೆನ್ಸಿಯವರೇ ಮುನ್ನಾರ್ಗೆ ಹೋಗೋಕ್ಕೆ ಒಂದು TT ಅರೇಂಜ್ ಮಾಡಿದರು. ಫೈನಲಿ ಬೆಳಗ್ಗೆ ಅರೌಂಡ್ 9 AM ಮುನ್ನಾರ್ ರೀಚ್ ಆದ್ವಿ. ಟೀ ಪ್ಲ್ಯಾಂಟೇಷನ್, ಆ ಗ್ರೀನರಿ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ರೋಡ್ ಜರ್ನಿ ಫುಲ್ ಎಂಜಾಯ್ ಮಾಡಿದ್ವಿ. ಅಷ್ಟರಲ್ಲಿ ತುಂಬ ಹಸಿವಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ಸ್ಟ್ರೇಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ಬ್ರೇಕ್ಫಾಸ್ಟ್ ವಾಸ್ ಡೀಸೆಂಟ್. ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ರೆಸಾರ್ಟ್ ಚೆಕ್-ಇನ್ ಇದ್ದಿದ್ದು ಆ್ಯಕ್ಚುಲಿ 2 PM. ಅಲ್ಲಿವರೆಗೂ ಸ್ವಲ್ಪ ಸೈಟ್ ಸೀಯಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆಲ್ರೆಡಿ ನಾವು 2 ಡೇಸ್ಗೆ ಅಂತ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಅವರೇ ನಮ್ಮನ್ನ ಬಂದು ಪಿಕಪ್ ಮಾಡಿ ಕೆಲವೊಂದು ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಕರ್ಕೊಂಡು ಹೋದರು. ಫಸ್ಟ್ ನಾವು ಹೋದ ಪ್ಲೇಸ್ ಬಂದು ಗವರ್ನಮೆಂಟ್ ಬೊಟ್ಯಾನಿಕಲ್ ಗಾರ್ಡನ್. ಈ ಪ್ಲೇಸ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಮೋಸ್ಟ್ಲಿ ಯುನೀಕ್ ಫ್ಲವರ್ಸ್ ಮತ್ತು ಡಿಫ್ರೆಂಟ್ ಪ್ಲ್ಯಾಂಟ್ಸಿಂದ ಸರೌಂಡ್ ಆಗಿತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದ ಜಾಗ ಬಂದು ಮುನ್ನಾರ್ಸ್ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಈ ಪ್ಲೇಸ್ ಸ್ವರ್ಗ ಅನಿಸ್ತಿತ್ತು. ನಿಜವಾಗ್ಲೂ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ದ ಟೀ ಪ್ಲ್ಯಾಂಟೇಷನ್, ಗ್ರೀನರಿ, ಮಿಸ್ಟ್ ಎಲ್ಲ ಸೇರಿ ವ್ಯೂ ನೆಕ್ಸ್ಟ್ ಲೆವೆಲ್ ಅನಿಸ್ತಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಕೂತು ವ್ಯೂನೆಲ್ಲ ಎಂಜಾಯ್ ಮಾಡ್ತಾ ನೆಕ್ಸ್ಟ್ ನಾವು ಹೊರಟಿದ್ದ ಪ್ಲೇಸ್ ಬಂದು ಗ್ಯಾಪ್ ರೋಡ್. ಈ ಪ್ಲೇಸ್ ಬಂದು ಮುನ್ನಾರ್ನ ಒನ್ ಆಫ್ ದ ಫೇಮಸ್ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಪ್ಲೇಸ್ ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಹೋದಾಗಂತೂ ಫುಲ್ ಫಾಗಿಂದನೇ ಕವರ್ ಆಗಿತ್ತು. ಕ್ಲೌಡ್ಸ್ ನಮ್ಮ ಹತ್ರನೇ ಬರ್ತಾ ಇರೋ ಥರ ಫೀಲ್ ಆಗ್ತಾಯಿತ್ತು. ಆ ವೆದರ್, ಆ ಗ್ರೀನರಿ, ಆ ವ್ಯಾಲಿ ವ್ಯೂಸ್ ಎಲ್ಲ ನಿಜಕ್ಕೂ ಸ್ವರ್ಗ ಅನಿಸ್ತಿತ್ತು. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪಿಕ್ಚರ್ಸ್ ಕ್ಲಿಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ರೆಸಾರ್ಟ್ ಕಡೆ. ನಮ್ಮ ರೆಸಾರ್ಟ್ ಬಂದು ಸೂರ್ಯನೆಲ್ಲಿಯಲ್ಲಿ ಲೊಕೇಟ್ ಆಗಿತ್ತು. ನಾವು ಈ ರೆಸಾರ್ಟ್ನ ಏನಕ್ಕೆ ಚೂಸ್ ಮಾಡಿದ್ವಿ, ದ ಮೇನ್ ರೀಸನ್ ಅಂತಂದರೆ ಈ ರೆಸಾರ್ಟ್ ಬಂದು ಕುಲುಕುಮಲೈ ಪೀಕ್ಗೆ ತುಂಬಾ ಹತ್ತಿರ. ಇಟ್ಸ್ ಲೈಕ್ ಆಲ್ಮೋಸ್ಟ್ 4 kilometers ಅಷ್ಟೇ. ಕುಲುಕುಮಲೈ ಸನ್ರೈಸ್ ಮಿಸ್ ಮಾಡಲೇಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಮುನ್ನಾರ್ ಬಂದಮೇಲೆ ದಟ್ ಈಸ್ ದ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಮುನ್ನಾರಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಸ್ಟೇಸ್ ಇತ್ತು. ಬಟ್ ಟ್ರಾವೆಲ್ಗೆ ಕನ್ವೀನಿಯೆಂಟ್ ಆಗಲಿ ಅಂತ ಈ ರೆಸಾರ್ಟ್ನ ಚೂಸ್ ಮಾಡಿದ್ವಿ. ನಾವು ಚೂಸ್ ಮಾಡಿದ ಈ ಪ್ರಾಪರ್ಟಿ ನಿಜವಾಗ್ಲೂ ನಮ್ಮ ಟ್ರಿಪ್ನ ಇನ್ನೂ ಸ್ಪೆಷಲ್ ಮಾಡ್ತು. ನಮ್ಮ ಎಕ್ಸ್ಪೆಕ್ಟೇಷನ್ಗಿನ್ನ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಾವು ಸ್ಟೇ ಮಾಡ್ತಿರೋ ರೆಸಾರ್ಟ್. ಹೆಸರು ಬಂದು ದ ಪ್ಲಾನೆಟ್ ಮುನ್ನಾರ್. ಈ ರೆಸಾರ್ಟ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಬಂದು ಒಂದು ಸ್ವಿಟ್ಜರ್ಲ್ಯಾಂಡ್ ಥೀಮ್ನಲ್ಲಿ. ನಿಜವಾಗ್ಲೂ ಒಂದು ಪಾರ್ಟ್ ಆಫ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಬಂದಂಗೆ ಆಯಿತು. ಎಲ್ಲ ಕಡೆ ನೋಡಿದ್ರು ಲಶ್ ಗ್ರೀನರಿ, ಮಿಸ್ಟ್, ಬ್ಯೂಟಿಫುಲ್ ವ್ಯೂಸಿಂದ ಕವರ್ ಆಗಿತ್ತು. ಇಟ್ ವಾಸ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಟು ವಾಚ್. ಆ ವೆದರ್, ಆ ಸೈಲೆನ್ಸ್, ಆ ವೈಬ್, everything was so peaceful. Every corner of the property looked so pretty, just perfect to sit back, relax and enjoy with the view. ಚೆಕ್-ಇನ್ ಆದ ತಕ್ಷಣ ದೇ ವೆಲ್ಕಮ್ಡ್ ಅಸ್ ವಿತ್ ಅ ಹಾಟ್ ಲೆಮನ್ ಟೀ. ಆ ವೆದರ್ಗೆ ಅದು ಪರ್ಫೆಕ್ಟಾಗಿತ್ತು. ಟೀ ಎಂಜಾಯ್ ಮಾಡಿ ಸ್ವಲ್ಪ ಚಿಲ್ಔಟ್ ಮಾಡಿದ್ವಿ. ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ವಿ ಡಿಸೈಡೆಡ್. ಆ್ಯಂಡ್ ಹಾನೆಸ್ಟ್ಲಿ ಫಸ್ಟ್ ಇಂಪ್ರೆಷನ್ ಇಟ್ಸೆಲ್ಫ್ ವಾಸ್ ಅಮೇಝಿಂಗ್. ಪ್ರಾಪರ್ಟಿನ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. Then here comes the main attraction, the room. We never expected it to be this spacious. ನಾವು 4 girls ಇದ್ದಿದ್ದರಿಂದ all 4 of us stay ಮಾಡೋಕ್ಕೆ ಸಿಂಗಲ್ ರೂಮ್ ಆಪ್ಷನ್ ಇರಲಿಲ್ಲ. ಸೊ ವಿ ಬುಕ್ 2 different rooms. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಬ್ಯಾಲ್ಕನಿ ವ್ಯೂ, ಓ ಮೈ ಗಾಡ್. ಬ್ಯಾಲ್ಕನಿ ಡೋರ್ ಓಪನ್ ಮಾಡಿದ ತಕ್ಷಣವೇ ನಮಗೆ ತುಂಬಾ ಖುಷಿ ಆಯಿತು ವ್ಯೂ ನೋಡಿ. ದೋಸ್ ಮಿಸ್ಟ್, ಫಾಗ್ ಆ್ಯಂಡ್ ದೋಸ್ ಬ್ರೆತ್ ಟೇಕಿಂಗ್ ಮೌಂಟೇನ್ ವ್ಯೂಸ್. ನಿಜವಾಗ್ಲೂ ಈ ಸೀನರಿ ಸ್ಟ್ರೇಟ್ ಔಟ್ ಆಫ್ ಡ್ರೀಮ್ ಅಂತಲೇ ಹೇಳ್ಬೋದು. ರೆಸಾರ್ಟ್ ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ಈ ರೆಸಾರ್ಟ್ನಲ್ಲಿ ಬ್ರೇಕ್ಫಾಸ್ಟ್ ಮಾತ್ರ ಕಾಂಪ್ಲಿಮೆಂಟ್ರಿ ಇತ್ತು. ಸೊ ಲಂಚ್ ಮಾಡಿರಲಿಲ್ಲ ಅಂತ ನಾವು ಅವ್ರ ಇನ್ಹೌಸ್ ರೆಸ್ಟೋರೆಂಟ್ನಲ್ಲೇ ಆರ್ಡರ್ ಮಾಡಿದ್ವಿ. ಸ್ವಲ್ಪ ಚಪಾತಿ, ಚಿಕನ್ ಕರಿ, ಫ್ರೈಡ್ ರೈಸ್ ಮತ್ತು ಡೆಸರ್ಟ್ ತಿಂದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಸ್ವಲ್ಪ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದೆ ಸ್ವಿಮ್ಮಿಂಗ್ ಪೂಲ್ ಕಡೆ. ವಿ ಆರ್ ಗೋಯಿಂಗ್ ಟು ಪೂಲ್.
ಪ್ರಾಪರ್ಟಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರಿಯಲಿ ಇಟ್ ವಾಸ್ ಸೋ ವೆಲ್ ಮೇಂಟೈನ್ಡ್. ನಾವು ಪೂಲ್ಗೆ ಹೋಗೋಕ್ಕೆ ತುಂಬ ಎಕ್ಸೈಟೆಡ್ ಇದ್ವಿ. ಬಟ್ ಆ ಫಾಗ್, ಆ ಚಿಲ್ ವೆದರ್ ಮತ್ತು ಕೋಲ್ಡ್ ವಾಟರ್ನ ನೋಡಿ ಹೆಂಗಪ್ಪ ಪೂಲ್ಗೆ ಇಳಿಯೋದು ಅಂತ ಅನಿಸ್ತಿತ್ತು. ಬಟ್ ಫೈನಲಿ ಧೈರ್ಯ ಮಾಡಿ ನಾನು ಪೂಲ್ಗೆ ಇಳಿದೆ. ಸ್ವಲ್ಪ ಸ್ವಿಮ್ಮಿಂಗ್ ಕೂಡ ಮಾಡಿದೆ. ಸೋ ವರ್ತ್ ಇಟ್. ನೆಕ್ಸ್ಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಫೋಟೋ ಶೂಟ್ ಮಾಡೋಣ ಅಂತ ಹೊರಟ್ವಿ. ಸಿನ್ಸ್ ದ ಪ್ರಾಪರ್ಟಿ ವಾಸ್ ಸೋ ಬ್ಯೂಟಿಫುಲ್, ಲಿಟ್ರಲಿ ಎವ್ರಿ ಕಾರ್ನರ್ ವಾಸ್ ಪಿಕ್ಚರ್ ಪರ್ಫೆಕ್ಟ್. ಸೊ ತುಂಬ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲಿ ನಿಯರ್ ಬೈ ಹಿಲ್ಗೆ ಒಂದು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಇಟ್ಸ್ ಅ ವೆರಿ ಶಾರ್ಟ್ ಟ್ರೆಕ್. ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವತ್ತು ಸ್ವಲ್ಪ ಮಳೆ ಬರ್ತಿದ್ರಿಂದ ನಾವು ಟ್ರೆಕ್ಕಿಗೆ ಹೋಗಲಿಲ್ಲ. ಇನ್ಸ್ಟೆಡ್ ವಿ ಸ್ಟೇಡ್ ಇನ್ ದ ಪ್ರಾಪರ್ಟಿ ಆ್ಯಂಡ್ ಎಕ್ಸ್ಪ್ಲೋರ್ಡ್ ದ ಪ್ರಾಪರ್ಟಿ. ಬೈ ದೆನ್ ಇಟ್ ವಾಸ್ ಆಲ್ರೆಡಿ 5:30 PM. ನೀವೇ ನೋಡ್ಬೋದು ವೆದರ್ ಹೇಗಿದೆ ಅಂತ. ಟೈಮ್ ಎಷ್ಟು ಅಂತಲೇ ಗೊತ್ತಿರಲಿಲ್ಲ. ಆಫ್ಟರ್ನೂನ್ ಅರೌಂಡ್ 2 PM ಚೆಕ್-ಇನ್ ಆದಾಗಲೂ ಹೀಗೆ ಇತ್ತು. 5:30 PM ಆದರೂ ಹೀಗೆ ಇದೆ. ಸಿನ್ಸ್ ದ ವೆದರ್ ವಾಸ್ ಸೋ ಕೋಲ್ಡ್, ರೆಸಾರ್ಟ್ ಅವರೇ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದರು. ಸೊ ನಾವು ಅಲ್ಲೇ ಸ್ವಲ್ಪ ಕೂತ್ಕೊಂಡು ಟೀ ಎಂಜಾಯ್ ಮಾಡ್ತಾ ಲೈಫ್ ಬಗ್ಗೆ ಏನೆಲ್ಲ ನಡೀತಿದೆ ಅಂತ ಕ್ಯಾಶುಯಲ್ ಆಗಿ ಮಾತಾಡ್ಕೊಂಡ್ವಿ. ಇಟ್ ವಾಸ್ ಸಚ್ ಅ ಪೀಸ್ಫುಲ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಈವ್ನಿಂಗ್. ಇನ್ನೊಂದೇನು ಸರ್ಪ್ರೈಸಿಂಗ್ ಅಂದರೆ, ಮುನ್ನಾರ್ ಅಂದರೆ ಟೀ ಪ್ಲ್ಯಾಂಟೇಷನ್. ಸೊ ಟೀ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಟೀ ಅಷ್ಟು ಇಂಪ್ರೆಸಿವ್ ಆಗಿರಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಟೀ ಎಲ್ಲ ಕುಡ್ದಾದ್ಮೇಲೆ ನಾವು ನೆಕ್ಸ್ಟ್ ಅವ್ರ ಹತ್ರ ಸ್ವಲ್ಪ ಇಂಡೋರ್ ಗೇಮ್ಸ್ ಕೂಡ ಇತ್ತು. ಕ್ಯಾರಮ್ ಬೋರ್ಡ್, ಚೆಸ್ ಮತ್ತು ಟಿ ನಾವೆಲ್ಲ ಸ್ವಲ್ಪ ಟೈಮ್ ಟಿ ಆಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆ ಕ್ಲಿಪ್ಸ್ ನಾವು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಈವ್ನಿಂಗ್ ಅವರೊಂದು ಬ್ಯೂಟಿಫುಲ್ ಕ್ಯಾಂಪ್ ಫೈರ್ ಅರೇಂಜ್ ಮಾಡಿದರು. ಆ ವೆದರ್ಗೆ ಅದು ಪರ್ಫೆಕ್ಟ್ ಅಂತಲೇ ಅನ್ಬೋದು. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್ ವಿತ್ ಫ್ರೆಂಡ್ಸ್. ಇಲ್ಲಿ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ ಸಾಂಗ್ ಆ್ಯಡ್ ಮಾಡಿಲ್ಲ. ಬಟ್ ಟ್ರಸ್ಟ್ ಮೀ, ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿತ್ತು. ಒನ್ಸ್ ಇನ್ ಅ ವೈಲ್ ನಮ್ಮ ಫ್ರೆಂಡ್ಸ್ ಜೊತೆ ಹೀಗೆ ಹ್ಯಾಂಗ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಟ್ಸ್ ಸೋ ಮಚ್ ಫನ್, ಸೂಪರ್ ರಿಲ್ಯಾಕ್ಸಿಂಗ್. ಕ್ಯಾಂಪ್ ಫೈರ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಡಿನ್ನರ್ ಕೂಡ ರೆಡಿ ಇತ್ತು. ಡಿನ್ನರ್ ಬೊಫೆ ಸ್ಟೈಲಲ್ಲಿ ಅರೇಂಜ್ ಮಾಡಿದರು. ಆ್ಯಕ್ಚುಲಿ ಡಿನ್ನರ್ ಬಂದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಬೊಫೆ ಸಿಸ್ಟಮ್ಗೆ ಪರ್ ಪರ್ಸನ್ ಅರೌಂಡ್ 600 rupees ಚಾರ್ಜ್ ಮಾಡಿದ್ರು. ಕಮಿಂಗ್ ಟು ದ ಫುಡ್, ಇಟ್ ವಾಸ್ ಗುಡ್. Here comes the most exciting part of our entire trip, was going to Kulukumalai Peak. ನಾವು ಅರೌಂಡ್ 4 AM ಎದ್ದು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಅರೌಂಡ್ 4:30ಗೆ ರೆಸಾರ್ಟ್ ಬಿಟ್ವಿ. ನಾವು ಜೀಪ್ನ ರೆಸಾರ್ಟ್ ಥ್ರೂನೇ ಬುಕ್ ಮಾಡಿದ್ವಿ. ಜೀಪ್ ರೈಡ್ಗೆ ಅರೌಂಡ್ ಪರ್ ಪರ್ಸನ್ 800 rupees ಬಿತ್ತು. ಮತ್ತು ಒಂದು ಜೀಪಲ್ಲಿ 6 people ಇದ್ವಿ. ಓ ಮೈ ಗಾಡ್, ಆ ಆಫ್ ರೋಡಿಂಗ್ ಜರ್ನಿ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ವಾಸ್ ಸೋ ಥ್ರಿಲ್ಲಿಂಗ್, ಅಬ್ಸಲ್ಯೂಟ್ಲಿ ಕ್ರೇಜಿ. ಹ್ಯಾಟ್ಸ್ ಆಫ್ ಟು ಆಲ್ ದ ಜೀಪ್ ಡ್ರೈವರ್ಸ್. ಆ ರಫ್ ರೋಡಲ್ಲಿ ಅಷ್ಟು ಕಾನ್ಫಿಡೆಂಟಾಗಿ ಹೆಂಗೆ ಡ್ರೈವ್ ಮಾಡ್ತಾರೆ ಅಂದರೆ ಇಟ್ಸ್ ನಿಜವಾಗ್ಲೂ ಗ್ರೇಟ್. It was around 1.5 hour journey from our resort to Kulukumalai Peak. By the time ನಾವು ರೀಚ್ ಆಗಷ್ಟರಲ್ಲಿ it was almost 5:50 AM. 6 AMಗೆ ಸನ್ರೈಸ್ ಇತ್ತು. ಫೈನಲಿ we got to witness the sunrise. Oh my god, just look at this. This is one of the most beautiful sunrises I've ever witnessed in my life. It was truly magical and I'm so glad I got to experience this. ಸನ್ರೈಸ್ ನೋಡಿದ ಮೇಲೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ವ್ಯೂನ ತುಂಬ ಎಂಜಾಯ್ ಮಾಡಿದ್ವಿ. ಸೀರಿಯಸ್ಲಿ ಆ ಪ್ಲೇಸ್ನ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಕ್ಲೌಡ್ ಬೆಡ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ವ್ಯೂ ನೋಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇಟ್ ವಾಸ್ ಅವರ್ ಲಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಪಾಸ್ಟ್ 1 week ಸನ್ರೈಸ್ ಕಾಣಿಸ್ತಿರ್ಲಿಲ್ವಂತೆ ಬಿಕಾಸ್ ಆಫ್ ದ ರೇನ್. ಬಟ್ ಸಮ್ಹೌ ನಾವು ಹೋಗಿದ್ದ ದಿನ ವೆದರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ವಿ ಫೈನಲಿ ಗಾಟ್ ಟು ವಿಟ್ನೆಸ್ ದ ಸನ್ರೈಸ್. ಐ ಮ್ಯಾನಿಫೆಸ್ಟೆಡ್ ಇಟ್ ಸೋ ಮಚ್ ದಟ್ ನಾನು ಕುಲುಕುಮಲೈ ಪೀಕಲ್ಲಿ ಸನ್ರೈಸ್ ನೋಡಲೇಬೇಕು ಅಂತ. ಆ್ಯಂಡ್ ಫೈನಲಿ ಇಟ್ ಕೇಮ್ ಟ್ರೂ. ವಾಪಸ್ ಬರುವಾಗಲೂ ಕೂಡ ಜೀಪ್ ಜರ್ನಿನ ತುಂಬ ಎಂಜಾಯ್ ಮಾಡಿದ್ವಿ. ಮಧ್ಯ ಮಧ್ಯ ತುಂಬ ಬ್ಯೂಟಿಫುಲ್ ಸೀನಿಕ್ ಸ್ಪಾಟ್ಸ್ ಇತ್ತು, ಅಲ್ಲೆಲ್ಲ ಸ್ಟಾಪ್ ಮಾಡಿದ್ರು. ಇಟ್ ವಾಸ್ ಲಿಟ್ರಲಿ ಸೋ ಬ್ಯೂಟಿಫುಲ್ ಟು ವಾಚ್. ನಾವೆಲ್ಲ ತುಂಬ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ಆ ಮೊಮೆಂಟ್ಸ್ನ ತುಂಬ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ರಿಯಲಿ ಮೆಮೊರೇಬಲ್.
ಬೈ ದ ಟೈಮ್ ನಾವು ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ ಇಟ್ ವಾಸ್ ಅರೌಂಡ್ 8 AM. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇತ್ತು. ಬ್ರೇಕ್ಫಾಸ್ಟ್ ವಾಸ್ ರಿಯಲಿ ಗುಡ್. ನೀವೇ ನೋಡ್ಬೋದು ತುಂಬ ವೆರೈಟೀಸ್ ಆಪ್ಷನ್ಸ್ ಇತ್ತು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಯಾವುದೂ ಹರಿ ಇಲ್ಲದೆ ಆರಾಮಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ರಿಯಲಿ ಸ್ಯಾಟಿಸ್ಫೈಯಿಂಗ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ರೂಮ್ಗೆ ಹೋಗಿ ರೆಡಿ ಆದ್ವಿ. ಮತ್ತು ಫೈನಲಿ ಈ ಬ್ಯೂಟಿಫುಲ್ ಪ್ರಾಪರ್ಟಿಗೆ ಗುಡ್ ಬೈ ಹೇಳೋ ಟೈಮ್ ಬಂತು. ಕಮಿಂಗ್ ಟು ದ ಸ್ಟೇ ಡೀಟೇಲ್ಸ್, ಈ ರೆಸಾರ್ಟಲ್ಲಿ ತುಂಬ ಕ್ಯಾಟಗರೀಸ್ ಆಫ್ ರೂಮ್ಸ್ ಅವೈಲೇಬಲ್ ಇದೆ. ವ್ಯಾಲಿ ವ್ಯೂ ರೂಮ್, ಪ್ಲಾಂಟೇಶನ್ ವ್ಯೂ ರೂಮ್, ಜಕ್ಕೂಸಿ ರೂಮ್ ಅಂತ ತುಂಬಾ ಆಪ್ಷನ್ಸ್ ಇದೆ. ನಾವು ಸ್ಟೇ ಮಾಡಿದ್ದು ಬಂದು ವ್ಯಾಲಿ ವ್ಯೂ ರೂಮ್. ರೂಮ್ ಪ್ರೈಸಸ್ ಬಂದು ಅರೌಂಡ್ 7,000ಇಂದ ಸ್ಟಾರ್ಟ್ ಆಗುತ್ತೆ ಫಾರ್ 2 ಪೀಪಲ್. ನಾವು 2 ರೂಮ್ ಬುಕ್ ಮಾಡಿದ್ವಿ. ಸೊ ಸ್ಟೇ ಕಾಸ್ಟೆಡ್ ಅರೌಂಡ್ 14,000. ಲಂಚ್ ಮತ್ತು ಡಿನ್ನರ್ ಎಕ್ಸ್ಕ್ಲೂಡ್ ಮಾಡಿ ಎಲ್ಲ ಸೇರಿಸಿ ಓವರಾಲ್ ಇಟ್ ಕೇಮ್ ಅಪ್ ಟು 17,000 ಫಾರ್ 4 ಪೀಪಲ್. ಐ ಪರ್ಸನಲಿ ಫೀಲ್ ಇಟ್ಸ್ ಅ ರಿಯಲಿ ಗುಡ್ ಡೀಲ್. ಸ್ಟೇ ವೈಸ್, ಹಾಸ್ಪಿಟಾಲಿಟಿ, ಬ್ಯೂಟಿಫುಲ್ ಲೊಕೇಶನ್ ಮತ್ತು ಕುಲ್ಕುಮಲೈ ಸನ್ರೈಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ಓವರಾಲ್ ಇಟ್ ವಾಸ್ ಟೋಟಲಿ ವರ್ತ್ ಇಟ್. ನೆಕ್ಸ್ಟ್ ಟೈಮ್ ನೀವೇನಾದ್ರು ಒಂದು ಒಳ್ಳೆ ಪ್ರಾಪರ್ಟಿ ಹುಡುಕ್ತಾ ಇದ್ದರೆ ಮುನ್ನಾರಲ್ಲಿ, ಐ ಹೈಲಿ ಸಜೆಸ್ಟ್ ದಿಸ್. ಪ್ರಾಪರ್ಟಿ ಚೆಕ್ಔಟ್ ಆದಮೇಲೆ ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ದ ಕಾರಣ ನಾವು ಸ್ವಲ್ಪ ಸೈಡ್ ಸೀಯಿಂಗ್ ಪ್ಲೇಸ್ ಕೂಡ ಹೊರಟ್ವಿ. ಟೀ ಪ್ಲ್ಯಾಂಟೇಷನ್ ನೋಡಿದ್ವಿ ಮತ್ತು ನಮ್ಮ ಕ್ಯಾಬ್ ಡ್ರೈವರ್ ಮುನ್ನಾರ್ನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೀ ಶಾಪ್ಸ್ಗೆ ಕೂಡ ಕರ್ಕೊಂಡು ಹೋದರು. ಮನೆಗೆ ಸ್ವಲ್ಪ ಟೀನ ಪರ್ಚೇಸ್ ಮಾಡಿ ಮತ್ತು ಮುನ್ನಾರ್ಗೆ ಬಂದಮೇಲೆ ಬನಾನಾ ಚಿಪ್ಸ್ ತೊಗೊಳ್ದೆ ಹೋಗೋಕ್ಕಾಗಲ್ಲ ಅಲ್ವಾ, ಸೊ ಅದನ್ನು ಕೂಡ ತೊಗೊಂಡ್ವಿ. ಇಟ್ ವಾಸ್ ರಿಯಲಿ ಗುಡ್. And with that, here comes the end of our Munnar vlog. This was one of the most memorable trips for me. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಮತ್ತು ಈ ಸ್ಟೇ ರೆಕಮೆಂಡೇಷನ್ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್.